ಎಲ್ಲರಿಗೂ ಇವತ್ತೊಂದು ಕಡಲೆಕಾಳು ತೊಗೊಂಡಿದ್ದೀನಿ. ಕಡಲೆಕಾಳು ಒಂದು 5-6 ತಾಸು ನೆನೆಸಿಟ್ಕೊಂಡ್ಬಿಟ್ಟಿದ್ದೀನಿ. ಬಿಸಿನೀರು ಸ್ವಲ್ಪ ಉಗುರು ನೀರು ಕಾಸಿ ನೆನೆಸಿಟ್ಟಿದ್ದೆ ಒಂದು 4-5 ಗಂಟೆ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು 2ರಿಂದ 3 ಸೀಟಿ ತೆಗಿತಾಯಿದ್ದೀನಿ. ಕಡಲೆಕಾಳು ಉಸ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳುವ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ನಾಗರ ಪಂಚಮಿ ಹಬ್ಬದಾಗ ಮಾಡ್ತಾರೆ ಉಸ್ಲಿ. ಅರಳು, ಖಾರ ಹಚ್ಚಿದ ಅರಳು ಮತ್ತು ಉಸುಳಿ ಮತ್ತು ಉಂಡೆ, ತುಂಬ ವೆರೈಟಿ ಉಂಡೆಗಳು ಮಾಡಿರ್ತೀವಿ. ಎಲ್ಲ ಮಾಡಿ ನಾಗರ ಪಂಚಮಿ ಹಬ್ಬ ಮಾಡುವಂಥದ್ದು. ಈಗ ಅದೇ ನೆನೆಸಿಟ್ಟಂಥ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಕ್ಕೊಂಡು 2ರಿಂದ 3 ಸೀಟಿ ತಗೊಂಡ್ರೆ ಸಾಕಾಗ್ತದೆ ನೋಡ್ರಿ. ಇದಕ್ಕೆ ಸಿಂಪಲ್ಲಾಗಿ ಒಂದು ಮಸಾಲೆ ರುಬ್ಕೊಳ್ತಾ ಇದ್ದೀನಿ. ನೀವು ಈಗೇನ ಮಾಡ್ಕೋಬೋದು, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಖಾರ ಉಪ್ಪು ಹಾಕಿ ಈಗೇನ ಮಾಡ್ಕೋಬೋದು. ಮಸಾಲೆ ರುಬ್ಬಿ ಆದರೂ ಮಾಡ್ಕೋಬೋದು. ನಾನು ಮಸಾಲೆ ರುಬ್ಬಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಕೈಯಲ್ಲಿ 1 ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿ ಹೋಳು ಹಾಕ್ತಾಯಿದ್ದೀನಿ. ನನ್ನ ಕೈಲಿ ಒಂದು 4-5 ಕಾಯಿ ಮೆಣಸು ಹಾಕ್ತಾಯಿದ್ದೀನಿ. ಇದು ಖಾರ ಇಲ್ಲ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ. ಖಾರ ಇತ್ತಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನನ್ನ ಕೈಲಿ 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. 1-2 ಪಿಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನೀರು ಹಾಕದೆ ತರತರಿಯಾಗಿ ರುಬ್ಕೊಂಡು ಬರ್ಬೇಕು. ಇದನ್ನು ಬರೀ ಮಸಾಲೆ ಅಂಕರ್ ರುಬ್ಕೊಂಡಾಯ್ತು. ಕರಿಬೇವು ತೊಗೊಂಡಿದ್ದೀನಿ. ಮತ್ತು ಏನು ಹಾಕೋದಿಲ್ಲ, ನಾನು ಇಷ್ಟೇ ಇದಕ್ಕೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಸಾಯಂಕಾಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತೈತಿ, ಸ್ನ್ಯಾಕ್ಸ್ ಥರ. ನೀವು ಬೇಕಂದ್ರೆ ಸೌತೆಕಾಯಿ ತುರಿ ಮತ್ತು ಕ್ಯಾರೆಟ್ ತುರಿ, ಈರುಳ್ಳಿ ಎಲ್ಲ ಹೆಚ್ಚು ಹಾಕ್ಕೋಬೋದು. ಮೇಲೆ ಈ ಥರ ಒಗ್ಗರಣೆ ಕೊಟ್ಟಾದಮೇಲೆ ಮೇಲೆ ಹೆಚ್ಚು ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಅದೇ ಕಾಳು 2ರಿಂದ 3 ಸೀಟಿ ಆಗಿದೆ. ಈಗ ನೋಡಿ ಯಾವ ಥರ ಹೊಟ್ಟೆ ಹುಡುಗಿ ಈ ಥರ ಬೇಯಿಸ್ಕೋಬೇಕು. ಜಾಸ್ತಿ ಬಿಡಿಸಿದ್ರೆ ತಿನ್ನಲಿಕ್ಕೆ ಆಗೋದಿಲ್ಲ, ಇಷ್ಟಾದರೆ ಸಾಕು. ಈಗ ಸಪ್ರೇಟಾಗಿ ನೀರು ಕಡೆಗೆ ತೊಗೊಂಡ್ಬಿಡುವ, ಕಾಳು ಮಾತ್ರ ಸಪ್ರೇಟಾಗಿ ತೊಗೊಳ್ಳುವ. ಇಲ್ಲಿ ನೋಡಿರಿ, ಕಾಳು ಸಪ್ರೇಟಾಗಿ ತೆಗೆದುಬಿಟ್ಟಿದ್ದೀನಿ. ಈ ಸೈಡಿಗೆ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳಿ. ನೋಡಿರಿ, ಗ್ಯಾಸ್ ಮೇಲೆ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕೆ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಮತ್ತು ಬೆಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ನೋಡಿರಿ, ಈಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ ಹಂಗೆ ಚಿಟ್ಬಿಡ್ತಾ ಇದ್ದಂಗೆ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಹಾಕ್ಕೊಂಡು ಆಗಲೇ ರುಬ್ಬಿಟ್ಟಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸೇರಿಸಿ ಖಾರ ಕಡಿಮೆ ಮಾಡ್ಕೋಬೋದು. ಬೇಕಂದರೆ ಮತ್ತೆ ಸೇರಿಸ್ಬೋದು. ನಾನು ಸ್ವಲ್ಪ ತೆಗೆದು ಸ್ವಲ್ಪ ಹಾಕಿದ್ದೀನಿ. ಒಂದು ಹಸಿ ಸ್ಮೆಲ್ ಹೋಗೋರಿಗೆ ಸಣ್ಣ ಉರಿ ಇಟ್ಟು ಇದರಲ್ಲೇ ಫ್ರೈ ಮಾಡಬೇಕು. ನೋಡಿರಿ, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು. ನಾನು ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಇಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ. ಉರಿಯನ್ನು ಸಣ್ಣ ಉರಿ ಇಟ್ಟು ಫ್ರೈ ಮಾಡಿ, ಹಸಿ ಇದೆಲ್ಲ ಸ್ಮೆಲ್ ಹೋಗಬೇಕದು. ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ. ಲಾಸ್ಟಲ್ಲಿ ಉಪ್ಪು ಹಾಕಿದ್ದೀನಿ. ಕಾಳು ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಬೋದು. ನಾನು ಸ್ವಲ್ಪ ಹಾಕಿದ್ದೀನಿ. ಇವಾಗ ಸಿಂಪಲ್ಲಾಗಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಅಂತ ಆಗ್ಬೋದು. ಮಕ್ಕಳಿಗೆ ಶಾಲೆಯಿಂದ ಬರುವಾಗ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ನೋಡಿ, ಇಷ್ಟು ಮಾಡಿ ಮೇಲೆ ಮುಚ್ಚಿ ಒಂದು 2 ನಿಮಿಷ ಸಣ್ಣ ಉರಿ ಇಟ್ಟು ಬೇಯಿಸ್ಕೊಳ್ಬೇಕು. ಈಗ ಉಳಿಬೇಕಿದ್ರೆ ಸ್ವಲ್ಪ ಲಾಸ್ಟಲ್ಲಿ ನಿಂಬೆ ರಸ ಸೇರಿಸ್ಕೊಬೋದು. ನೋಡಿರಿ, ಕಡಲೆಕಾಳು ಉಸುಳಿ 2 ನಿಮಿಷ ಮುಚ್ಚಿಟ್ಟಿದೆ. ಯಾವ ಥರ ಆಗಿದೆ, ಇಷ್ಟಾದರೆ ಸಾಕು. ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು. ಕಡಲೆಕಾಳು ಬೇಯಿಸಿಟ್ಕೊಂಡ್ಬಿಟ್ರೆ ಅದು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ತಡಕ್ಕಿಲ್ಲ, 1 ನಿಮಿಷ 2 ನಿಮಿಷ ಇದ್ದರೆ ಸಾಕು. ಬೇಗನೆ ಮಾಡ್ಕೊಂಬಿಡ್ಬೋದು. ನೀವು ಸಹ ಟ್ರೈ ಮಾಡಿ, ಹೇಗೆ ಗೊತ್ತಾ.